ನೀರನ್ನು ಕುಡಿಸಿದಾಗ ಸಿಗುವ ಪುಣ್ಯ ಬೇರೆ ಯಾವುದರಿಂದಲೂ ಸಿಗುವುದಿಲ್ಲ. ಹಸದಾಗೆ ಬಂದು ಅಮ್ಮ ಅಂತ ಕೇಳಿದಾಗೆ ಸಿಗುವ ಒಂದು ತುತ್ತಿನ ಊಟ ಅದು ಮೃಷ್ಟಾನ್ನಕ್ಕೆ ಸಮ. ನೀವು ಹೊಟ್ಟೆ ತುಂಬಿದವನಿಗೆ ನೀವು ಏನೇ ಕೊಡ್ರಿ ಏನೂ ಆಗೋದಿಲ್ಲ. ನೀವು 100 ರೂಪಾಯಿ ಕೊಟ್ರೆ ಬರೀ 100 ರೂಪಾಯಿ ಕೊಟ್ಟರೆ ಅವರು ಇನ್ನೊಂದು 200 ರೂಪಾಯಿ ಕೊಡಬಾರ್ದು ಶ್ರೀಮಂತರಿದ್ದಾರೆ ಅಂತೀವಿ ನಾವು. ಹಾಗಲ್ಲ, ಹಸಿದವನಿಗೆ ಉಣಿಸುವುದು ಮುಖ್ಯ, ಬಾಯಾರಿದವನಿಗೆ ನೀರು ಕೊಡುವುದು ಮುಖ್ಯ. ಹಾಗೆ ಅದು ಕತ್ತೆ ಇರಲಿ, ನಾಯಿ ಇರಲಿ, ಹಂದಿ ಇರಲಿ, ಹಾಗೆ ಒಂದು ಕತ್ತೆಗೆ ನೀರನ್ನು, ಗಂಗೆ ನೀರನ್ನು ತಂದಿದ್ದೀವಿ ನಾವು, ಅದನ್ನ ಯಾರಿಗೂ ಕೊಡಲ್ಲಪ್ಪ, ಗಂಗೆ ಮಡಿ ಮಡಿ ಅಂತ ನಾವು ಇಟ್ಕೊಳ್ತೀವಿ. ಆದ್ರೆ ದಾಸರು ಹಾಗೆ ಮಾಡ್ಲಿಲ್ಲ. ಕತ್ತೆ ಜೋರಾಗಿ ಒದರ್ಕೋತ ಬಾಯರಿ ಬಂದಾಗ ಗಂಗೆಯ ನೀರನ್ನೇ ಅದಕ್ಕೆ ಕುಡಿಸ್ಬಿಟ್ರು. ಕಾಶಿ ಯಾತ್ರೆ ಮಾಡಿ ಬಂದ ಗಂಗೆಯ ನೀರನ್ನೇ ಅದಕ್ಕೆ ಕುಡಿಸಿದ್ರು. ಅವಾಗ ಅವ್ರು ಹೇಳ್ತಾರೆ, ನೋಡಪ್ಪ, ಕತ್ತೆಗೆ ನೀರು ಕುಡಿಸಿದ್ದನ್ನ ಪುಣ್ಯ ಶಾಗಿರಾಯನ ಅಳಿಯನ್ ಕೊಟ್ಬಿಡೋಣ. ಆ ಅಳಿಯನ್ ಕೊಟ್ರೆ ಅವ್ನು ಬದುಕ್ ಬಿಡ್ತಾನೆ. ಸೊ ಕಾಶಿ ಯಾತ್ರೆಗಾದ್ರೆ ಇನ್ನೊಂದ್ಸಲ ಹೋಗಿ ಬರ್ಬೋದು ನಾವು. ಆದ್ರೆ ನೀರು ಕುಡಿಸಿದ್ದು ಪುಣ್ಯ ಬರೋದಿಲ್ಲ. ಅದಕ್ಕೆ ಹೆಜ್ಜೆಜ್ಜಿಗೆ ನಾವು ಬಲಗೈಲಿ ಮಾಡಿದ ದಾನ ಎಡಗೈ ಗೊತ್ತಾಗಬಾರದು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದಕ್ಕೆ ಹೇಳ್ತಾರೆ. ಸೊ